ನಮಸ್ಕಾರ ವೀಕ್ಷಕರೇ, ಚೀನಾ ಪದೇ ಪದೇ ಬಾರ್ಡರ್ ಅಲ್ಲಿ ಕಿರಿಕನ್ನ ಮಾಡ್ತಿತ್ತು. ಇತ್ತೀಚೆಗೆ ಅವರು ಪಾಕಿಸ್ತಾನ್ಗೆ ಬಂದಿದ್ರು, ಮತ್ತೆ ಶ್ರೀಲಂಕಾಗೂ ಕೂಡ ಅವರ ವಾರ್ಶಿಪ್ ಅನ್ನೋದು ಬಂದಿತ್ತು. ಪಾಕಿಸ್ತಾನ್ ಜೊತೆ ಸೇರ್ಕೊಂಡು ಒಂದು ನೋವಲ್ ಪ್ರಾಕ್ಟೀಸ್ ಅನ್ನು ಕೂಡ ಅವರು ಮಾಡಿದ್ರು. ಸೊ ಇದು ಭಾರತಕ್ಕೆ ಒಂದು ರೀತಿ ಹೆಂಗ ಹೇಳ್ಬೇಕಂದ್ರೆ ಅವರು ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಕೊಡ್ತಿದ್ರು. ಸೊ ನಮ್ಮ ಭಾರತ ಕೂಡ ಇಷ್ಟು ದಿನ ಸೈಲೆಂಟ್ ಆಗಿರ್ತಿತ್ತು, ಆದ್ರೆ ಈಗ ಸೈಲೆಂಟ್ ಆಗಿರ್ತಿಲ್ಲ. ಈಗ ನಮ್ಮ ಭಾರತ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಚೀನಾಗೆ ಮುಟ್ಟಿ ನೋಡ್ಕೊಳ್ಳುವಂಗೆ ವಾರ್ನಿಂಗ್ ಗಳನ್ನ ಕೊಡ್ತಿದೆ. ಇತ್ತೀಚೆಗೆ ಅರುಣಾಚಲ್ ಪ್ರದೇಶದಲ್ಲಿ ಏರ್ ಫೋರ್ಸ್ ಒಂದು ಡ್ರಿಲ್ ಅನ್ನ ಮಾಡಿತ್ತು. ಅಂದ್ರೆ ಅರುಣಾಚಲ್ ಪ್ರದೇಶ ಅಂದ್ರೆ ಚೀನಾಗೆ ಬಾರ್ಡರ್ ಅಲ್ಲಿ ನಮ್ಮ ಶಕ್ತಿಯನ್ನ ನಾವು ಪ್ರದರ್ಶನ ಮಾಡಿದ್ವಿ. ನಾವೇನ್ ಸೈಲೆಂಟ್ ಆಗಿಲ್ಲ ಹಿಂದೆ ತರ, ನಾವು ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ಅನ್ನ ಅರುಣಾಚಲ್ ಪ್ರದೇಶದಲ್ಲಿ ಕೊಟ್ಟಿದ್ರು. ಸೊ ಈಗ ಚೀನಾದ ಸಮುದ್ರದಲ್ಲಿ ಹೋಗಿ ಚೀನಾಗೆ ಒಂದು ರೀತಿ ಮುಟ್ಟಿ ನೋಡ್ಕೊಳ್ಳುವಂತೆ ಒಂದು ವಾರ್ನ್ ಭಾರತ ಕೊಟ್ಟಿದೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು, ಅದ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಏನಾದ್ರು ತಲೆ ಕೂದಲು ಉದುರ್ತಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೊಬ್ಬರಿ ಎಣ್ಣೆಯಲ್ಲಿ ವೈಟ್ ಆಯಿಲ್ ಅನ್ನೋದನ್ನ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ. ಸೊ ನೀವು ಅದಕ್ಕಾಗಿ ಆದಷ್ಟು ಶುದ್ಧ ಗಾಣದ ಕೊಬ್ಬರಿ ಎಣ್ಣೆಯನ್ನ ಬಳಸಿ. ನಮ್ಮ ಸಜೆಷನ್ ವರ್ಧನ ಆರ್ಗ್ಯಾನಿಕ್ಸ್ ಅವರ 100% ಪ್ಯೂರ್ ಕೋಕೋನಟ್ ಆಯಿಲ್. ಇದನ್ನ ನೀವು ಪ್ರತಿನಿತ್ಯ ಬಳಸೋದ್ರಿಂದ ತಲೆ ಕೂದಲು ಉದುರುವಿಕೆ ನಿಂತು ಹೊಸ ಕೂದಲು ಬೆಳೆಯೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಅದಾದ ನಂತರ ನೀವು ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು ಅಥವಾ ಅಡುಗೆಗೂ ಕೂಡ ಬಳಸಬಹುದು. ಸೊ ಸುದ್ದಿ ಏನಂತ ನೋಡೋದಾದ್ರೆ, ಭಾರತದ ವಾರ್ಶಿಪ್ INS ಕಾಮದತ್ ಫಿಲಿಪೈನ್ಸ್ ನ ಮನಾಲಿ ಪೋರ್ಟ್ ಗೆ ವಿಸಿಟ್ ಕೊಟ್ಟಿದೆ. ಏನಕ್ಕೆ ವಿಸಿಟ್ ಕೊಟ್ಟಿದೆ ಅಂದ್ರೆ ಫಿಲಿಪೈನ್ಸ್ ಮತ್ತೆ ಭಾರತ ಸೇರ್ಕೊಂಡು ವಾರ್ ಪ್ರಾಕ್ಟೀಸ್ ಅನ್ನ ಮಾಡುತ್ತೆ. ಇದು ಕೇವಲ ಫಿಲಿಪೈನ್ಸ್ ಜೊತೆ ಅಲ್ಲ, ವಿಯೆಟ್ನಾಂ ಜೊತೆ ಕೂಡ ಹಿಂದೆ ಕೂಡ ಮಾಡಿತ್ತು. ಇನ್ ಮುಂದೆ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಚೀನಾ ಯಾವ್ಯಾವ ದೇಶಗಳಿಗೆ ಬೆದರಿಕೆಯನ್ನ ಹಾಕಿದ್ಯೋ, ಅಂದ್ರೆ ಚೀನಾ ತನ್ನ ನರಿ ಬುದ್ಧಿಯನ್ನ ಯಾವ್ಯಾವ ಚಿಕ್ಕ ದೇಶಗಳಿರುತ್ತೋ ಎಲ್ಲಾ ದೇಶಗಳ ಮೇಲೆ ಕೂಡ ಏರಿಕೆಯನ್ನ ಮಾಡುತ್ತೆ. ಅಂದ್ರೆ ಇತ್ತೀಚೆಗೆ ಕೂಡ ಫಿಲಿಪೈನ್ಸ್ ಮೇಲೆ ಒಂದು ಧೋರಣೆಯನ್ನ ಮಾಡಿದ್ರು. ಏನಂದ್ರೆ ಫಿಲಿಪೈನ್ಸ್ ಒಂದು ಕಮರ್ಷಿಯಲ್ ಶಿಪ್ ಅನ್ನೋದು ಹೋಗ್ತಿರುತ್ತೆ, ಅದಕ್ಕೆ ಬಂದು ಚೀನಾದ ವಾರ್ಶಿಪ್ ಡಿಕ್ಕಿ ಹೊಡೆಯುತ್ತೆ. ಕೇಳಿದ್ರೆ ಏನಕ್ಕೆ ಅಂತ ಬಿಟ್ಟು ಫಿಲಿಪೈನ್ಸ್ ಇದ್ರ ಬಗ್ಗೆ ಆರೋಪ ಮಾಡಿದ್ರೆ ಚೀನಾ ಅವರು ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂದ್ರೆ, ಆ ಕಮರ್ಷಿಯಲ್ ಶಿಪ್ ಅಲ್ಲಿ ನಮ್ಗೆ ಯುದ್ಧ ಸಾಮಗ್ರಿಗಳಿದೆ ಅಂತ ಬಿಟ್ಟು ಡೌಟ್ ಬಂತು, ಅದಕ್ಕೋಸ್ಕರ ನಾವು ಅದನ್ನ ಡಿಕ್ಕಿ ಹೊಡೆದ್ವಿ ಅಂತ ಬಿಟ್ಟು ಚೀನಾ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುತ್ತೆ. ಕೇವಲ ಫಿಲಿಪೈನ್ಸ್ ಅಲ್ಲ, ಫಿಲಿಪೈನ್ಸ್ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ಅಥವಾ ಮಲೇಷಿಯಾ ಆಗಿರ್ಬೋದು, ಅಥವಾ ತೈವಾನ್ ಆಗಿರ್ಬೋದು, ಅಥವಾ ಇಂಡೋನೇಷಿಯಾ ಆಗಿರ್ಬೋದು, ಈ ಎಲ್ಲಾ ದೇಶಗಳ ಜೊತೆ ಚೀನಾ ಪದೇ ಪದೇ ಕಿರಿಕನ ಮಾಡ್ತಿದೆ. ಸೊ ಈ ಎಲ್ಲಾ ದೇಶಗಳು ಮೈನ್ ಆಗಿ ಎರಡು ದೇಶವನ್ನ ನಂಬ್ಕೊಂಡಿದೆ. ಒಂದು ತೈವಾನ್ ಅಮೆರಿಕನ ತುಂಬಾ ನಂಬ್ಕೊಂಡಿದೆ, ಇನ್ನೆಲ್ಲಾ ದೇಶಗಳು ಭಾರತದ ಜೊತೆ ತುಂಬಾ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಇದೆ. ಫಿಲಿಪೈನ್ಸ್ ಈ ಹಿಂದೆ 100 ಬ್ರಹ್ಮೋಸ್ ಅನ್ನ ನಮ್ಮ ಕಡೆಯಿಂದ ಮಿಸೈಲ್ ಗಳನ್ನ ಆರ್ಡರ್ ಮಾಡಿತ್ತು. ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲದನ್ನು ಕೂಡ ಡೆಲಿವರಿ ಕೊಟ್ಟಿದ್ವಿ. ಭಾರತ ಈ ಹಿಂದೆ ಎಲ್ಲ ಅಂದ್ರೆ ಅಮೆರಿಕ ಅಥವಾ ರಷ್ಯಾ ಅಥವಾ ಬೇರೆ ಬೇರೆ ದೇಶಗಳಿಂದ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿತ್ತು. ವಾರ್ಶಿಪ್ ಆಗಿರ್ಬೋದು, ವಾರ್ ಜೆಟ್ಸ್ ಆಗಿರ್ಬೋದು, ಅಥವಾ ಏನ್ ಮಿಸೈಲ್ಗಳು ಬೇಕು, ಆಂಟಿ ಮಿಸೈಲ್ಗಳು. ಆದ್ರೆ ಇವತ್ತು ನಮ್ಮ ಭಾರತ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ, ನಮ್ಮ ಭಾರತದಲ್ಲೇ ನಮ್ಗೆ ಏನ್ ವಾರ್ಶಿಪ್ಗಳು ಬೇಕು, ಮಿಸೈಲ್ಗಳು ಬೇಕು, ಅದನ್ನ ತಯಾರಿಸೋದಲ್ಲದೆ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ ಹಲವಾರು ದೇಶಗಳಿಗೆ. ಇದು ನಿಜಕ್ಕೂ ಕೂಡ ಭಾರತೀಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಮತ್ತೆ ಏನ್ ಈ ಚಿಕ್ಕ ಚಿಕ್ಕ ದೇಶಗಳ ಮೇಲೆ ಚೀನಾ ಬೇಕು ಬೇಕು ಅಂತ ಕಿರಿಕನ ಮಾಡ್ತಿದ್ಯೋ, ಅದಕ್ಕೆ ಹಲವಾರು ದೇಶಗಳು ನಮ್ಮ ಭಾರತಕ್ಕೆ ಸಪೋರ್ಟ್ ಆಗಿ ನಿಂತಿದೆ. ಅದರಲ್ಲಿ ಮೈನ್ ಆಗಿ ಜಪಾನ್ ಆಗಿರ್ಬೋದು, US ಆಗಿರ್ಬೋದು, ಅನಂತರ ಫಿಲಿಪೈನ್ಸ್ ಆಗಿರ್ಬೋದು. ಸೊ ಈ ಎಲ್ಲಾ ದೇಶಗಳು ಭಾರತದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದೆ. ಸೊ ಈ ನಡುವೆ ಅಂದ್ರೆ ಫಿಲಿಪೈನ್ಸ್ ಮತ್ತೆ ಚೀನಾಗೆ ಯುದ್ಧ ಆಗೋ ಚಾನ್ಸ್ ಇರೋ ನಡುವೆ ನಮ್ಮ ಭಾರತದ ವಾರ್ಶಿಪ್ ಚೀನಾ ಸಮುದ್ರದ ಬಳಿ ಫಿಲಿಪೈನ್ಸ್ ನ ಮಲಿನಾ ಪೋರ್ಟ್ ಹೋಗಿರುವಂತದ್ದು ಚೀನಾಗೆ ಒಂದು ರೀತಿ ಡೈರೆಕ್ಟ್ ಆಗಿ ವಾರ್ನ್ ಕೊಟ್ಟಂಗೆ ಅಂತ ಹೇಳ್ಬೋದು. ಅಂದ್ರೆ ಚೀನಾ ನಮ್ಗೆ ಭಾರತಕ್ಕೆ ವಾರ್ನ್ ಕೊಟ್ರೆ ನಾವು ಇಷ್ಟು ದಿನ ಸೈಲೆಂಟ್ ಆಗಿರ್ತಿದ್ವಿ, ಈಗ ನಾವು ಕೂಡ ಸೈಲೆಂಟ್ ಆಗಿರೋದಿಲ್ಲ. ನೀವು ಏನ್ ಉತ್ತರವನ್ನ ಕೊಡ್ತೀವೋ ಅದಕ್ಕೆ ನಾವು ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಭಾರತ ಮತ್ತೆ ಪ್ರೂವ್ ಮಾಡಿದೆ. ಮತ್ತೆ ಈ ಎಲ್ಲಾ ದೇಶಗಳು, ಈ ಚಿಕ್ಕ ಚಿಕ್ಕ ದೇಶಗಳಿದೆಯಲ್ವಾ, ಇವೆಲ್ಲ ಅಮೆರಿಕನ ನಂಬೋದಕ್ಕಿಂತ ಭಾರತನ ತುಂಬಾ ಚೆನ್ನಾಗಿ ನಂಬ್ತವೆ. ಅದರಲ್ಲೂ ಕೂಡ ಈ ತೈವಾನ್, ನಾನು ಲಾಸ್ಟ್ ಕಳೆದ ವಿಡಿಯೋಗಳಲ್ಲೂ ಹೇಳಿದ್ದೆ, ಈ ತೈವಾನ್ ಅವರು ಭಾರತದ ಸಂಸ್ಕೃತಿಗೆ ತುಂಬಾ ಗೌರವಿಸ್ತಾರೆ. ಅಂದ್ರೆ ಅವರೊಂದು ಕಾರ್ಟೂನ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಹಿಂದೆ, ಅದು ತುಂಬಾ ವೈರಲ್ ಆಗಿತ್ತು. ಅಂದ್ರೆ ಲಾಸ್ಟ್ ಟೈಮ್ ಕೂಡ ತೈವಾನ್ ಮತ್ತೆ ಚೀನಾಗೆ ಯುದ್ಧ ಆಗೋ ಚಾನ್ಸ್ ಇತ್ತು. ತೈವಾನ್ ಅನ್ನೋದು ತುಂಬಾ ಚಿಕ್ಕ ದೇಶ, ಆದ್ರೂ ಕೂಡ ಚೀನಾ ಅಂದ್ರೆ ಇದು ನಮ್ಮ ದೇಶಕ್ಕೆ ಸೇರಿದಂತ ಜಾಗ ಅಂತ ಹೇಳ್ಬಿಟ್ಟು ಪದೇ ಪದೇ ಕಿರಿಕನ ಮಾಡ್ತಿರುತ್ತೆ. ಸೊ ತೈವಾನ್ ಅವ್ರು ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ, ಚೀನಾ ಡ್ರ್ಯಾಗನ್ ಅಲ್ವಾ, ಸೊ ಡ್ರ್ಯಾಗನ್ ಏನಾದ್ರು ನಮ್ಮನ್ನ ನುಂಗಕ್ಕೆ ಬಂದ್ರೆ ನಮ್ಮನ್ನ ಪ್ರಭು ಶ್ರೀರಾಮ ಕಾಪಾಡ್ತಾನೆ ಅಂತ ಬಿಟ್ಟು ಒಂದು ಕಾರ್ಟೂನ್ ಅನ್ನೋದು ಹಿಂದೆ ಕೂಡ ವೈರಲ್ ಆಗಿತ್ತು. ಅವರು ಈಗಲೂ ಕೂಡ ಭಾರತಕ್ಕೆ ಅಷ್ಟೇ ಗೌರವವನ್ನ ಕೊಡ್ತಾರೆ. ಏನೇ ಆಗ್ಲಿ, ಇಷ್ಟು ದಿನ ಚೀನಾ ಏನ್ ಮಾಡಿದ್ರು ಕೂಡ ಭಾರತ ಅನ್ನೋದು ಸುಮ್ಮನೆ ನೋಡ್ಕೊಂಡಿರ್ಬೇಕಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚೀನಾ ಏನ್ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನ ಭಾರತ ಕೊಡ್ತಿದೆ ಅಂತ ಹೇಳ್ಬೋದು. ಮತ್ತೆ ಈ ಚಿಕ್ಕ ಚಿಕ್ಕ ದೇಶಗಳಿಗೆಲ್ಲ ಭಾರತ ಒಂದು ರೀತಿ ಭರವಸೆ ಆಗಿದೆ ಅಂತ ಹೇಳ್ಬೋದು. ಚೀನಾ ಏನಾದ್ರು ಬೇಕು ಬೇಕು ಅಂತ ಜಗಳ ತೆಗೆದ್ರೆ ಭಾರತ ನಮ್ಮನ್ನ ಕಾಪಾಡುತ್ತೆ ಅಂತ ಬಿಟ್ಟು ಅವರೆಲ್ಲ ಅಂದ್ಕೊಂಡಿದ್ದಾರೆ. ಮತ್ತೆ ಮಿಲಿಟರಿ ಸಂಬಂಧಗಳು ಕೂಡ ಎರಡೂ ದೇಶಗಳ ನಡುವೆ
ಈ ವಿಯೆಟ್ನಾಂ ಆಗಿರ್ಬೋದು ಅಥವಾ ಫಿಲಿಪೈನ್ಸ್ ಆಗಿರ್ಬೋದು ಅಥವಾ ಮಲೇಷಿಯಾ ಆಗಿರ್ಬೋದು, ಸೊ ಎಲ್ಲಾ ದೇಶಗಳ ನಡುವೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಮ್ಮ ಭಾರತದ ವಾರ್ಶಿಪ್ ಒಂದು ಚೀನಾದ ಸಮುದ್ರದ ಗಡಿಯಲ್ಲಿ ಹೋಗಿ ಫಿಲಿಪೈನ್ಸ್ ಅಲ್ಲಿ ವಾರ್ ಪ್ರಾಕ್ಟೀಸ್ ಮಾಡ್ತಿರೋದ್ರ ಬಗ್ಗೆ. ಅಂದ್ರೆ ನಮ್ಮ ಮಿಲಿಟರಿ ಅನ್ನೋದು ಎಕ್ಸ್ಪಾಂಡ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಚೀನಾ ಭಾರತಕ್ಕೆ ಯುದ್ಧ ಆದ್ರೂ ಕೂಡ ಈ ಎಲ್ಲಾ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತವೆ. ಸೊ ಅದು ನಮ್ಮ ಭಾರತದ ಮಿಲಿಟರಿ ಎಕ್ಸ್ಪೆನ್ಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೆಕ್ಯೂರಿಟಿ ವೈಸ್ ಕೂಡ ನಮ್ಮ ಭಾರತಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಏನೇ ಆಗ್ಲಿ ಈ ಎಲ್ಲಾ ಅಪ್ಡೇಟ್ ಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಭಾರತದ ವಾರ್ಶಿಪ್ ಒಂದು ಚೀನಾ ಗಡಿ ಹತ್ರ ಹೋಗಿ ಫಿಲಿಪೈನ್ಸ್ ಅಲ್ಲಿ ವಾರ್ ಪ್ರಾಕ್ಟೀಸ್ ಮಾಡ್ತಿರೋದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಏನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ನಮ್ಮ ಪೇಜ್ ಅನ್ನು ಲೈಕ್ ಮಾಡಿ. ಧನ್ಯವಾದಗಳು.